ರವೆ ಹುರಿಯದೆ ಬೆಲ್ಲದಲ್ಲಿ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ಬೋದು, ಮೃದುವಾಗಿ ಮೆತ್ತನೆಯ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ. 15 ದಿವಸದವರೆಗೂ ಫ್ರೆಶ್ ಆಗೇ ಇರುತ್ತೆ. ಈ ರವೆ ಉಂಡೆ ಮಾಡೋದಕ್ಕೆ ಯಾಲಕ್ಕಿ, ತುಪ್ಪ, ಒಣ ಕೊಬ್ಬರಿ, ರವೆ, ಬೆಲ್ಲ, ಡ್ರೈ ಫ್ರೂಟ್ಸು, ಹಾಲು ತಗೊಂಡಿದ್ದೀನಿ. ಈಗ ಈ ರವೆ ಉಂಡೆ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ. ಸೂಜಿ ರವೆ, ಚಿಕ್ಕ ರವೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅರ್ಧ ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ನೋಡಿಕೊಂಡು ಸ್ವಲ್ಪನೇ ಹಾಕಿ, ನಾನು ಒಂದೇ ಸರ್ತಿ ಹಾಕ್ಬಿಟ್ಟೆ. ಹಾಲು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಾಲು ಇಷ್ಟ ಇಲ್ಲ ಅಂದರೆ ನೀರಲ್ಲೇ ಕಲಿಸ್ಕೋಬೋದು. ಹಾಲು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಹಾಲು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡಿಕೊಂಡು ಈ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿದ್ದರೆ ಅದು ನೆನೆ ಹಾಕ್ತೀವಲ್ವ ಒಂದು 5 ನಿಮಿಷ, ಆವಾಗ ಹಾಲೆಲ್ಲ ರವೆ ಹೀರ್ಕೊಂಡು ತುಂಬ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಸಾಫ್ಟಾಗಿರಬೇಕು. ಒಂದು 1/4 ಲೀಟರ್ ಹಾಲು ಯೂಸ್ ಮಾಡಿದ್ದೀನಿ ಇದಕ್ಕೆ. ಈಗ ಮುಚ್ಚಿ ಅದು ನೆನೆಯೋದಕ್ಕೆ ಪಕ್ಕಕ್ಕಿಡಿ ಒಂದು 5 ನಿಮಿಷ. ಈ ಕಡೆ ಫ್ರೈ ಪ್ಯಾನಲ್ಲಿ ಒಂದು 3 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀಸಬಾರ್ದು. 5 ನಿಮಿಷ ಆದಮೇಲೆ ನೋಡಿ ರವೆ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಕೈಗೆ ರವೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ, ಸ್ಟಿಕ್ಕಿಯಾಗಿ ಇರುತ್ತೆ. ಅದರಿಂದ ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡಬೇಕು. 1 ನಿಮಿಷ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮತ್ತೆ ತುಪ್ಪ ಸವರ್ಕೊಂಡು ಒಂದು ದೊಡ್ಡ ಸೈಜ್ ಇರುವಂತಹ ಉಂಡೆ ತೊಗೊಂಡು ರೊಟ್ಟಿ ಥರ ತೊಟ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನಾದಿದ್ರೆ ನೀಟಾಗಿ ಸಾಫ್ಟ್ ಆಗುತ್ತೆ. ಆನಂತರ ಈ ರೀತಿ ರೊಟ್ಟಿ ಥರ ಸ್ವಲ್ಪ ಚಿಕ್ಕದಾಗಿ ಪೂರಿ ಶೇಪಲ್ಲಿ ಈ ರೀತಿ ತಟ್ಕೊಳ್ಳಿ. ಕೈಯಿಂದನೇ ಬರುತ್ತೆ ಮಾಡೋದಕ್ಕೆ. ಈ ರೀತಿ ಮಾಡಿ ಆದಮೇಲೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರುವಂತಹ ಪ್ಯಾನಲ್ಲೇ ಸ್ವಲ್ಪ ತುಪ್ಪ ಇದೆ, ಅದರಲ್ಲೇ ಇದನ್ನು ಈ ರೀತಿ ಎರಡೂ ಕಡೆನೂ ಬೇಯಿಸ್ಕೋಬೇಕು. ಸ್ವಲ್ಪ ಈ ರೀತಿ ಕಲರ್ ಬರೋವರೆಗೂ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕೆಳಗಡೆ. ಈ ರೀತಿ ಕಲರ್ ಬಂದಮೇಲೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಎಲ್ಲನೂ ಸೇಮ್ ಇದೇ ರೀತಿ ಬೇಯಿಸ್ಕೋಬೇಕು. ತುಪ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. 2 ಸ್ಪೂನ್ ತುಪ್ಪದಲ್ಲೇ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಡೀಪ್ ಫ್ರೈ ಮಾಡಿನೂ ಸಹ ನೀವು ಇದನ್ನು ಮಾಡ್ಬೋದು. ಡೀಪ್ ಫ್ರೈ ಮಾಡಿದ್ರೆ ಅನ್ಹೆಲ್ದಿ ಆಗುತ್ತೆ. ಆದ್ದರಿಂದ ಈ ಮೆಥಡಲ್ಲಿ ಮಾಡಿದ್ರೆ ಹೆಲ್ದಿ ಮೆಥಡ್ ಇದು. ತುಂಬಾ ಸುಲಭ, ಯಾರಾದರೂ ಮಾಡ್ಬೋದು. ರವೆ ಹುರಿಯೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅಷ್ಟು ಟೈಮಲ್ಲೇ ರವೆನ ನೆನೆಸಿ ಈ ರೀತಿ ಬೇಯಿಸಿ ತೊಗೋಬೋದು. ಎಲ್ಲನೂ ಈ ರೀತಿ ಬೇಯಿಸಿ ತೊಗೊಂಡಿದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಆನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸೇಮ್ ರವೆ ಥರನೇ ಇರುತ್ತೆ. ಇನ್ನು ಉಳಿದಿರೋದು ಸಹ ಸೇಮ್ ಇದೇ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲನೂ ಇದೇ ರೀತಿ ನಾನು ಗ್ರೈಂಡ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿದ್ದೀನಿ ನೋಡಿ. ಈಗ 1 ಕಪ್ ರವೆ ತೊಗೊಂಡಿದ್ವಿ, ಅದಕ್ಕೆ ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಬದಲಾಗಿ ಸಕ್ಕರೆನೂ ಹಾಕ್ಕೋಬೋದು. ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆನೇ ಹಾಕ್ಕೊಳ್ಳಿ. ಇದು ಸಹ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಆನಂತರ ತುರಿದಿರುವಂತಹ ಒಣ ಕೊಬ್ಬರಿ 1 ಕಪ್ಪು, 1/4 ಸ್ಪೂನು ಯಾಲಕ್ಕಿ ಪೌಡರು, ಡ್ರೈ ಫ್ರೂಟ್ಸು ಒಂದು 2 ಸ್ಪೂನ್ ಅಷ್ಟಿದೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಎಲ್ಲ ರವೆಯಲ್ಲಿ ಮಿಕ್ಸ್ ಆಗಿ ಹೋಗಬೇಕು. 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಹಿಡಿಯುತ್ತೆ ರವೆಗೆ. ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿ. ಆಗ ಏನಾದರೂ ಬೆಲ್ಲ ಕಡಿಮೆ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಕರೆಕ್ಟಾಗಿತ್ತು. ಈಗ 1 ಸ್ಪೂನ್ ಉಳಿದಿತ್ತಲ್ವ, ಅದೇ ತುಪ್ಪನೇ ಹಾಕಿದ್ದೀನಿ. ಫ್ರೈ ಮಾಡಿ ಅಷ್ಟೇ ತುಪ್ಪನೇ ಉಳಿದಿರೋದು, ಅಷ್ಟೇ ಹಾಕ್ತಾಯಿದ್ದೀನಿ. ಅಷ್ಟೇ ಸಾಕಾಗುತ್ತೆ ಇದಕ್ಕೆ. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಿಧಾನಕ್ಕೆ ಈ ರೀತಿ ಉಂಡೆ ಕಟ್ಟಿ. ಈ ರವೆ ಉಂಡೆ ತುಂಬ ದಪ್ಪ ಸೈಜು ಅಲ್ಲ, ತುಂಬ ಚಿಕ್ಕ ಸೈಜು ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ಟಿದ್ದೀನಿ ನೋಡಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಟೋಟಲ್ 30 ರವೆ ಉಂಡೆ ಆಗಿತ್ತು. ಒಂದು ದೊಡ್ಡ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೆ. ತುಂಬಾ ರುಚಿಯಾಗಿರುತ್ತೆ. ನಾರ್ಮಲಾಗಿ ಯಾವಾಗಲೂ ಮಾಡೋ ಥರ ರವೆ ಉಂಡೆ ಮಾಡಿದ್ರೆ ಅದು ರವೆ ಉಂಡೆ ತಿನ್ನಬೇಕಾದ್ರೆ ರವೆ ಥರ ಬಾಯಿಗೆ ಸಿಗ್ತಾ ಇರುತ್ತೆ. ಇದಾದರೆ ಆ ರೀತಿ ಇರೋದಿಲ್ಲ. ತುಂಬಾ ರುಚಿಯಾಗಿರುತ್ತೆ. 1 ತಿಂದು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. 2 ತಿನ್ನೋರು ಸಹ 4-5 ತಿಂತಾರೆ. ಈ ರೀತಿ ಒಂದ್ಸತಿ ಮಾಡಿ ಏರ್ಟೈಟ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ 15 ಡೇಸ್ವರೆಗೂ ಫ್ರೆಶ್ ಆಗೇ ಇರುತ್ತೆ. ಇದು ಮಾಡೋದಕ್ಕೂ ಸಹ ಒಂದು 15 ಮಿನಿಟಲ್ಲೆಲ್ಲ ಮಾಡ್ಬೋದು. ತುಂಬಾ ಸುಲಭ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.